ಥ್ಯಾಂಕ್ ಯು. ಪ್ರಜ್ವಲ್ ರೇವಣ್ಣ ಸೆಲ್ನಲ್ಲಿ ಸಿಕ್ಕಿದಂತಹ ಮೊಬೈಲ್ ಸಂಬಂಧವಾಗಿ ಈಗಾಗಲೇ ಸಾಕಷ್ಟು ತನಿಖೆ ನಡೀತಾ ಇದೆ. ಇದರಲ್ಲಿ ಯಾರದು ಲೋಪದೋಷ ಅನ್ನುವಂತಹ ಒಂದು ವಿಚಾರವಾಗಿ ಕೂಡ ಈಗಾಗಲೇ ತನಿಖೆಯನ್ನು ನಡೆಸುವಂತಹ ಒಂದು ಪ್ರಕ್ರಿಯೆಗಳನ್ನ ಈಗಾಗಲೇ ಪೊಲೀಸರು ಮಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ನಾವೀಗ ಪರಪ್ಪನ ಅಗ್ರಹಾರ ಒಂದು ಜೈಲಿನಲ್ಲಿದ್ದೀವಿ. ಈ ಜೈಲಿನ ಅಂದ್ರೆ ಒಳಗಡೆ ಯಾರು ಈ ರೀತಿಯಾದಂತಹ ಒಂದು ಸೆಲ್ಗಳನ್ನ ಅಂದ್ರೆ ಮೊಬೈಲ್ಗಳನ್ನು ಕೊಟ್ಟರು ಅನ್ನುವಂತಹ ನಿಟ್ಟಿನಲ್ಲಿ ಕೂಡ ಈಗಾಗಲೇ ತನಿಖೆಯನ್ನು ನಡೆಸುವಂತಹ ಒಂದು ಪ್ರಕ್ರಿಯೆಗಳನ್ನು ಕೂಡ ಮಾಡಲಾಗ್ತಾ ಇರುವಂತದ್ದು. ಈಗ ಸದ್ಯ ಇದರ ಬಗ್ಗೆ ಗೃಹ ಸಚಿವರು ಕೂಡ ಸಾಕಷ್ಟು ಒಂದು ವಿಚಾರಗಳನ್ನು ಕೂಡ ಹೇಳಿದ್ದಾರೆ. ಕಾರಾಗೃಹದಲ್ಲಿ ಡಿಜಿಟಲ್ ಇನ್ಫ್ರಾಸ್ಟ್ರಕ್ಚರ್ ಆಡಿಟ್ ಮಾಡಿಸಲಾಗ್ತಾ ಇದೆ. ನನ್ನ ಅವಧಿಯಲ್ಲಿ ಯಾವ ಅಧಿಕಾರಿಗಳಿಗೂ ಕೂಡ ಪ್ರೊಟೆಕ್ಷನ್ ಕೊಡೋದಿಲ್ಲ. ಏನಕ್ಕಂದ್ರೆ ಇಲ್ಲಿ ಅಂದ್ರೆ ಯಾರು ತಪ್ಪು ಮಾಡಿದರೆ ಅವರ ವಿರುದ್ಧ ಕ್ರಮವನ್ನು ಕೈಗೊಳ್ಳುತ್ತೀವಿ ಅಂತ ಹೇಳಿ ಅವರೊಂದು ಹೇಳಿಕೆಯನ್ನು ಕೊಟ್ಟಿದ್ರು. ನಾನು ಜೈಲಿಗೆ ಈ ಹಿಂದೆ ಭೇಟಿ ನೀಡಿದಂತಹ ಸಂದರ್ಭದಲ್ಲಿ ಕೆಲವೊಂದು ಲೋಪದೋಷಗಳು ನನಗೆ ಕಂಡು ಬಂದಿದ್ದು. ಹೀಗಾಗಿ ಸಿಸಿಬಿ ಅಧಿಕಾರಿಗಳ ತಂಡವನ್ನ ಒಂದು ನಿಯೋಜನೆ ಮಾಡಿ ಅವರನ್ನ ದಾಳಿ ಮಾಡೋದಕ್ಕೆ ಬಿಟ್ಟೆ ಅಂತ ಹೇಳಿ ಅವರೊಂದು ಹೇಳಿಕೆಯನ್ನು ಕೂಡ ಕೊಟ್ಟಿರುವಂತದ್ದು. ಹೀಗಾಗಿ ಕಾರಾಗೃಹದಲ್ಲಿ ಅಕ್ರಮವಾಗಿ ಯಾವುದೇ ರೀತಿಯಾದಂತಹ ಚಟುವಟಿಕೆ ನಡೆಯದ ರೀತಿಯಲ್ಲಿ ನೋಡಿಕೊಳ್ಳುವಂತಹ ಒಂದು ಜವಾಬ್ದಾರಿ ನಮ್ಮ ಮೇಲೆ ಇದೆ ಅನ್ನುವಂತಹ ವಿಚಾರಗಳನ್ನು ಕೂಡ ಈಗಾಗಲೇ ಹೇಳ್ತಾ ಇರುವಂತದ್ದು. ಇಲ್ಲಿ ಮತ್ತೊಂದು ವಿಚಾರಗಳನ್ನು ಕೂಡ ಹೇಳಿದ್ದಾರೆ. ಪೇದೆಯಿಂದ ಐಪಿಎಸ್ ವರೆಗೂ ಕೂಡ ನನ್ನ ಕಾಲದಲ್ಲಿ ರಕ್ಷಣೆ ಮಾಡೋದಿಲ್ಲ. ಯಾವುದೇ ಲೋಪದೋಷ ಇದ್ರೂ ಕೂಡ ಇದನ್ನ ಸರಿ ಮಾಡುವಂತಹ ಒಂದು ಕೆಲಸಗಳನ್ನು ಕೂಡ ನಾನು ಮಾಡ್ತೀನಿ ಅಂತ ಹೇಳಿ ಗೃಹ ಸಚಿವರು ಕೂಡ ಈಗಾಗಲೇ ಇದೊಂದು ರಿಯಾಕ್ಷನ್ ಅನ್ನು ಮಾಡಲಾಗಿರುವಂತದ್ದು. ಈ ಸಂಬಂಧವಾಗಿ ಇಲ್ಲಿ ಈಗ ಬೇಕಾಗಿರೋದು ಆ ಮೊಬೈಲ್ ಅವರ ಸೆಲ್ಗೆ ಹೇಗೆ ಹೋಯಿತು ಅಂದ್ರೆ ಅವರ ಕೊಠಡಿಗೆ ಹೇಗೆ ಹೋಯಿತು ಅನ್ನುವಂತಹದ್ದು ಇಲ್ಲಿ ಬಹುಮುಖ್ಯವಾಗಿ ಗೊತ್ತಾಗಬೇಕಾಗುತ್ತೆ. ಅದೇ ರೀತಿಯಾಗಿ ಇದನ್ನ ಕೊಟ್ಟಂತಹ ವ್ಯಕ್ತಿಗಳು ಯಾರು ಅನ್ನುವಂಥದ್ದು ಕೂಡ ಈಗಾಗಲೇ ತನಿಖೆಯಿಂದ ಗೊತ್ತಾಗಬೇಕಾಗುತ್ತೆ. ಈ ಸಂಬಂಧವಾಗಿ ಪರಪ್ಪನ ಅಗ್ರಹಾರದಲ್ಲಿ A1 ಆರೋಪಿ ಪ್ರತಾಪ್ ರೈ ಮತ್ತೆ A2 ಆರೋಪಿ ಪ್ರಜ್ವಲ್ ರೇವಣ್ಣ ಅವರನ್ನ ಈಗಾಗಲೇ ಆರೋಪಿಯನ್ನಾಗಿ ಮಾಡಲಾಗಿರುವಂತದ್ದು. ಈ ಸಂಬಂಧವಾಗಿ ಈಗ ಪರಪ್ಪನ ಅಗ್ರಹಾರ ಪೊಲೀಸರು ತಮ್ಮ ಒಂದು ಕಾರ್ಯವ್ಯಾಪ್ತಿಯಲ್ಲಿ ಇರುವಂತಹ ಒಂದು ಅಧಿಕಾರವನ್ನು ಬಳಸಿ ಇದರ ಒಂದು ತನಿಖೆಯನ್ನು ನಡೆಸುವಂತಹ ಒಂದು ಪ್ರಕ್ರಿಯೆಗಳನ್ನು ಕೂಡ ಈಗಾಗಲೇ ಮಾಡ್ತಾ ಇದ್ದಾರೆ ಅಂತಾನೆ ಹೇಳಬಹುದಾಗಿದೆ. ಈಗ ಸದ್ಯದ ಮಟ್ಟಿಗೆ ಈ ಒಂದು ವಿಚಾರವಾಗಿ ಯಾವುದೇ ರೀತಿಯಾದಂತಹ ರಾಜಕೀಯಕ್ಕೆ ಒಳಗಾಗಿಲ್ಲ, ರಾಜಕೀಯಕ್ಕೆ ಯಾವುದೇ ರೀತಿಯಾದಂತಹ ಸಂಬಂಧ ಇಲ್ಲ. ಈ ದಾಳಿ ಏನಿದೆ ಅದು ಪ್ರತಿ ಸಲದ ಒಂದು ರೊಟೀನ್ ಆಗಿರುವಂತಹ ಒಂದು ದಾಳಿಯಾಗಿದೆ ಅಂತ ಹೇಳಲಾಗ್ತಾ ಇರುವಂತದ್ದು. ಹೀಗಾಗಿ ಸದ್ಯ ಈ ಒಂದು ಪರಪ್ಪನ ಅಗ್ರಹಾರ ಪದೇ ಪದೇ ಈ ರೀತಿಯಾದಂತಹ ಒಂದು ವಿಚಾರಕ್ಕೆ ಇದಾಗ್ತಾ ಇದೆ. ಅಂದ್ರೆ ನಿಷೇಧಿತ ವಸ್ತುಗಳು ಒಳಗಡೆ ಹೇಗೆ ಹೋಗ್ತಾ ಇದೆ ಅನ್ನುವಂತಹ ಪ್ರಶ್ನೆಗಳನ್ನು ಕೂಡ ಈಗಾಗಲೇ ಇದು ಮಾಡ್ತಾ ಇರುವಂತದ್ದು. ಹೀಗಾಗಿ ಸದ್ಯ ಈಗ ಒಬ್ಬರನ್ನ ಸಸ್ಪೆಂಡ್ ಮಾಡಲಾಗಿದೆ. ಮತ್ತೆ ಅಂಶು ಕುಮಾರ್ ಏನಿದ್ದಾರೆ, SP ಏನಿದ್ದಾರೆ, ಅವರಿಗೆ ಒಂದು ವರದಿಯನ್ನ ಕೊಡೋದಕ್ಕೆ ಅಂದ್ರೆ ಜೈಲಿನಲ್ಲಿ ಏನಾಗ್ತಾ ಇದೆ ಅನ್ನುವಂತಹ ಒಂದು ವರದಿಯನ್ನು ಕೊಡೋದಕ್ಕೆ ಈಗಾಗಲೇ ಸೂಚನೆಯನ್ನು ಕೂಡ ನೀಡಲಾಗಿದೆ. ಈಗ ಮುಂದಿನ ಸುದ್ದಿನ ನನ್ನ ಸಹೋದ್ಯೋಗಿ ಕೊಡ್ತಾರೆ. ಓವರ್ ಟು ಯು. ಥ್ಯಾಂಕ್ ಯು. ಪ್ರಜ್ವಲ್ ರೇವಣ್ಣ ಸೆಲ್ನಲ್ಲಿ ಸಿಕ್ಕಿದಂತಹ ಮೊಬೈಲ್ ಸಂಬಂಧವಾಗಿ ಈಗಾಗಲೇ ಸಾಕಷ್ಟು ತನಿಖೆ ನಡೀತಾ ಇದೆ. ಇದರಲ್ಲಿ ಯಾರದು ಲೋಪದೋಷ ಅನ್ನುವಂತಹ ಒಂದು ವಿಚಾರವಾಗಿ ಕೂಡ ಈಗಾಗಲೇ ತನಿಖೆಯನ್ನು ನಡೆಸುವಂತಹ ಒಂದು ಪ್ರಕ್ರಿಯೆಗಳನ್ನ ಈಗಾಗಲೇ ಪೊಲೀಸರು ಮಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ನಾವೀಗ ಪರಪ್ಪನ ಅಗ್ರಹಾರ ಒಂದು ಜೈಲಿನಲ್ಲಿದ್ದೀವಿ. ಈ ಜೈಲಿನ ಅಂದ್ರೆ ಒಳಗಡೆ ಯಾರು ಈ ರೀತಿಯಾದಂತಹ ಒಂದು ಸೆಲ್ಗಳನ್ನ ಅಂದ್ರೆ ಮೊಬೈಲ್ಗಳನ್ನು ಕೊಟ್ಟರು ಅನ್ನುವಂತಹ ನಿಟ್ಟಿನಲ್ಲಿ ಕೂಡ ಈಗಾಗಲೇ ತನಿಖೆಯನ್ನು ನಡೆಸುವಂತಹ ಒಂದು ಪ್ರಕ್ರಿಯೆಗಳನ್ನು ಕೂಡ ಮಾಡಲಾಗ್ತಾ ಇರುವಂತದ್ದು. ಈಗ ಸದ್ಯ ಇದರ ಬಗ್ಗೆ ಗೃಹ ಸಚಿವರು ಕೂಡ ಸಾಕಷ್ಟು ಒಂದು ವಿಚಾರಗಳನ್ನು ಕೂಡ ಹೇಳಿದ್ದಾರೆ. ಕಾರಾಗೃಹದಲ್ಲಿ ಡಿಜಿಟಲ್ ಇನ್ಫ್ರಾಸ್ಟ್ರಕ್ಚರ್ ಆಡಿಟ್ ಮಾಡಿಸಲಾಗ್ತಾ ಇದೆ. ನನ್ನ ಅವಧಿಯಲ್ಲಿ ಯಾವ ಅಧಿಕಾರಿಗಳಿಗೂ ಕೂಡ ಪ್ರೊಟೆಕ್ಷನ್ ಕೊಡೋದಿಲ್ಲ. ಏನಕ್ಕಂದ್ರೆ ಇಲ್ಲಿ ಅಂದ್ರೆ ಯಾರು ತಪ್ಪು ಮಾಡಿದರೆ ಅವರ ವಿರುದ್ಧ ಕ್ರಮವನ್ನು ಕೈಗೊಳ್ಳುತ್ತೀವಿ ಅಂತ ಹೇಳಿ ಅವರೊಂದು ಹೇಳಿಕೆಯನ್ನು ಕೊಟ್ಟಿದ್ರು. ನಾನು ಜೈಲಿಗೆ ಈ ಹಿಂದೆ ಭೇಟಿ ನೀಡಿದಂತಹ ಸಂದರ್ಭದಲ್ಲಿ ಕೆಲವೊಂದು ಲೋಪದೋಷಗಳು ನನಗೆ ಕಂಡು ಬಂದಿದ್ದು. ಹೀಗಾಗಿ ಸಿಸಿಬಿ ಅಧಿಕಾರಿಗಳ ತಂಡವನ್ನ ಒಂದು ನಿಯೋಜನೆ ಮಾಡಿ ಅವರನ್ನ ದಾಳಿ ಮಾಡೋದಕ್ಕೆ ಬಿಟ್ಟೆ ಅಂತ ಹೇಳಿ ಅವರೊಂದು ಹೇಳಿಕೆಯನ್ನು ಕೂಡ ಕೊಟ್ಟಿರುವಂತದ್ದು. ಹೀಗಾಗಿ ಕಾರಾಗೃಹದಲ್ಲಿ ಅಕ್ರಮವಾಗಿ ಯಾವುದೇ ರೀತಿಯಾದಂತಹ ಚಟುವಟಿಕೆ ನಡೆಯದ ರೀತಿಯಲ್ಲಿ ನೋಡಿಕೊಳ್ಳುವಂತಹ ಒಂದು ಜವಾಬ್ದಾರಿ ನಮ್ಮ ಮೇಲೆ ಇದೆ ಅನ್ನುವಂತಹ ವಿಚಾರಗಳನ್ನು ಕೂಡ ಈಗಾಗಲೇ ಹೇಳ್ತಾ ಇರುವಂತದ್ದು. ಇಲ್ಲಿ ಮತ್ತೊಂದು ವಿಚಾರಗಳನ್ನು ಕೂಡ ಹೇಳಿದ್ದಾರೆ. ಪೇದೆಯಿಂದ IPS ವರೆಗೂ ಕೂಡ ನನ್ನ ಕಾಲದಲ್ಲಿ ರಕ್ಷಣೆ ಮಾಡೋದಿಲ್ಲ. ಯಾವುದೇ ಲೋಪದೋಷ ಇದ್ರೂ ಕೂಡ ಇದನ್ನ ಸರಿ ಮಾಡುವಂತಹ ಒಂದು ಕೆಲಸಗಳನ್ನು ಕೂಡ ನಾನು ಮಾಡ್ತೀನಿ ಅಂತ ಹೇಳಿ ಗೃಹ ಸಚಿವರು ಕೂಡ ಈಗಾಗಲೇ ಇದೊಂದು ರಿಯಾಕ್ಷನ್ ಅನ್ನು ಮಾಡಲಾಗಿರುವಂತದ್ದು. ಈ ಸಂಬಂಧವಾಗಿ ಇಲ್ಲಿ ಈಗ ಬೇಕಾಗಿರೋದು ಆ ಮೊಬೈಲ್ ಅವರ ಸೆಲ್ಗೆ ಹೇಗೆ ಹೋಯಿತು ಅಂದ್ರೆ ಅವರ ಕೊಠಡಿಗೆ ಹೇಗೆ ಹೋಯಿತು ಅನ್ನುವಂತಹದ್ದು ಇಲ್ಲಿ ಬಹುಮುಖ್ಯವಾಗಿ ಗೊತ್ತಾಗಬೇಕಾಗುತ್ತೆ. ಅದೇ ರೀತಿಯಾಗಿ ಇದನ್ನ ಕೊಟ್ಟಂತಹ ವ್ಯಕ್ತಿಗಳು ಯಾರು ಅನ್ನುವಂಥದ್ದು ಕೂಡ ಈಗಾಗಲೇ ತನಿಖೆಯಿಂದ ಗೊತ್ತಾಗಬೇಕಾಗುತ್ತೆ. ಈ ಸಂಬಂಧವಾಗಿ ಪರಪ್ಪನ ಅಗ್ರಹಾರದಲ್ಲಿ A1 ಆರೋಪಿ ಪ್ರತಾಪ್ ರೈ ಮತ್ತೆ A2 ಆರೋಪಿ ಪ್ರಜ್ವಲ್ ರೇವಣ್ಣ ಅವರನ್ನ ಈಗಾಗಲೇ ಆರೋಪಿಯನ್ನಾಗಿ ಮಾಡಲಾಗಿರುವಂತದ್ದು. ಈ ಸಂಬಂಧವಾಗಿ ಈಗ ಪರಪ್ಪನ ಅಗ್ರಹಾರ ಪೊಲೀಸರು
ತಮ್ಮ ಒಂದು ಕಾರ್ಯವ್ಯಾಪ್ತಿಯಲ್ಲಿ ಇರುವಂತಹ ಒಂದು ಅಧಿಕಾರವನ್ನು ಬಳಸಿ ಇದರ ಒಂದು ತನಿಖೆಯನ್ನು ನಡೆಸುವಂತಹ ಒಂದು ಪ್ರಕ್ರಿಯೆಗಳನ್ನು ಕೂಡ ಈಗಾಗಲೇ ಮಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದಾಗಿದೆ. ಈಗ ಸದ್ಯದ ಮಟ್ಟಿಗೆ ಈ ಒಂದು ವಿಚಾರವಾಗಿ ಯಾವುದೇ ರೀತಿಯಾದಂತಹ ರಾಜಕೀಯಕ್ಕೆ ಒಳಗಾಗಿಲ್ಲ, ರಾಜಕೀಯಕ್ಕೆ ಯಾವುದೇ ರೀತಿಯಾದಂತಹ ಸಂಬಂಧ ಇಲ್ಲ. ಈ ದಾಳಿ ಏನಿದೆ ಅದು ಪ್ರತಿ ಸಲದ ಒಂದು ರೊಟೀನ್ ಆಗಿರುವಂತಹ ಒಂದು ದಾಳಿಯಾಗಿದೆ ಅಂತ ಹೇಳಲಾಗ್ತಾ ಇರುವಂತದ್ದು. ಹೀಗಾಗಿ ಸದ್ಯ ಈ ಒಂದು ಪರಪ್ಪನ ಅಗ್ರಹಾರ ಪದೇ ಪದೇ ಈ ರೀತಿಯಾದಂತಹ ಒಂದು ವಿಚಾರಕ್ಕೆ ಇದಾಗ್ತಾ ಇದೆ. ಅಂದ್ರೆ ನಿಷೇಧಿತ ವಸ್ತುಗಳು ಒಳಗಡೆ ಹೇಗೆ ಹೋಗ್ತಾ ಇದೆ ಅನ್ನುವಂತಹ ಪ್ರಶ್ನೆಗಳನ್ನು ಕೂಡ ಈಗಾಗಲೇ ಇದು ಮಾಡ್ತಾ ಇರುವಂತದ್ದು. ಹೀಗಾಗಿ ಸದ್ಯ ಈಗ ಒಬ್ಬರನ್ನ ಸಸ್ಪೆಂಡ್ ಮಾಡಲಾಗಿದೆ. ಮತ್ತೆ ಅಂಶು ಕುಮಾರ್ ಏನಿದ್ದಾರೆ, SP ಏನಿದ್ದಾರೆ, ಅವರಿಗೆ ಒಂದು ವರದಿಯನ್ನ ಕೊಡೋದಕ್ಕೆ, ಅಂದ್ರೆ ಜೈಲಿನಲ್ಲಿ ಏನಾಗ್ತಾ ಇದೆ ಅನ್ನುವಂತಹ ಒಂದು ವರದಿಯನ್ನು ಕೊಡೋದಕ್ಕೆ ಈಗಾಗಲೇ ಸೂಚನೆಯನ್ನು ಕೂಡ ನೀಡಲಾಗಿದೆ. ಈಗ ಮುಂದಿನ ಸುದ್ದಿನ ನನ್ನ ಸಹೋದ್ಯೋಗಿ ಕೊಡ್ತಾರೆ. ಓವರ್ ಟು ಯು.